whatever speculation you people are doing, that is only speculation, that is only speculation, that is only speculation. ಸ್ಪೆಕ್ಯುಲೇಷನ್, ಇದೆಲ್ಲ ಬರೀ ಸ್ಪೆಕ್ಯುಲೇಷನ್, ಇದೆಲ್ಲ ವದಂತಿ ಅಷ್ಟೇ. ನೀವು ಅಂದ್ಕೊಂಡಂಗೆ ಏನೂ ನಡೆದಿಲ್ಲ, ಇದೆಲ್ಲ ಜಸ್ಟ್ ಊಹೆ. ಇದು ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ಒನ್ ಲೈನ್ ಸೆಂಟೆನ್ಸು. ಅಂದರೆ ಇಂದಿರಾ ಭವನದಿಂದ ಆಚೆ ಬಂದಂಥ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲ ಹೇಳ್ತಿರೋದು ನೀವು ಊಹೆ ಮಾಡ್ದಂಗೆ ಏನೂ ನಡೆದಿಲ್ಲ, ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಯೇ ನಡೆದಿಲ್ಲ ಅಂತಿದ್ದಾರೆ. ನಿಜಕ್ಕೂ ದೆಹಲಿಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಷ್ಟು ಈಸಿಯಾಗಿ ಯಾವುದೂ ಇವತ್ತು ನಡೆದಿಲ್ಲ. ಏನೇನಾಯಿತು ಇವತ್ತು? ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಅಸಿಸ್ಟೆಂಟ್ ಎಡಿಟರ್ ಆದಂಥ ಪರಮೇಶ್ ಸರ್ ಇದ್ದಾರೆ. ಸರ್, ಏನು ಸರ್ ಎಲ್ಲ ಸ್ಪೆಕ್ಯುಲೇಷನು, ವದಂತಿ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ಲ ವೇಣುಗೋಪಾಲ್ ಅವರು. ಅಷ್ಟೊಂದು ಈಸಿನಾ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ? ನೀವು ನಿನ್ನೆ ಮಾತಾಡುವಾಗ ರಾಜಕಾರಣದಲ್ಲಿ 2+2 4 ಆಗಲ್ಲ ಅಂತ ಹೇಳಿದ್ರಿ. ಅದೇ ಸತ್ಯ ಇವತ್ತು. ಯಾಕಂತ ಹೇಳಿದ್ರೆ, ಒಂದು ನಾವು ನಿರೀಕ್ಷೆ ಮಾಡ್ದಂಗೆ ಯಾವುದು ಆಗಿಲ್ಲ, ಆದರೆ ಒಳಗಡೆ ಏನೋ ಆಗಿದೆ. ಆದರೆ ಏನು ಏನೂ ಆಗಿಲ್ಲ, ನೀವು ಅಂದ್ಕೊಂಡಿರೋದೆಲ್ಲ ವದಂತಿ, ನಾಯಕತ್ವದ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ ವೇಣುಗೋಪಾಲ್ ಏನು ಹೇಳಿದ್ದಾರೆ. ಇದರ ಹಿಂದೆ, ಆ ತೆರೆಯ ಹಿಂದೆ ಬೇರೆ ಬೇರೆ ರೀತಿಯ ವಿದ್ಯಮಾನಗಳು ನಡೆದಿರೋದು ಖಚಿತ. ಯಾಕಂತ ಹೇಳಿದರೆ, ಒಂದು ರಾಷ್ಟ್ರೀಯ ಪಕ್ಷ, ಅದು ಕರ್ನಾಟಕದಲ್ಲಿ ಆಡಳಿತ ಇರುವಂಥ ಒಂದು ಪಕ್ಷದ ಬಗ್ಗೆ ಸರ್ಕಾರದ ಬಗ್ಗೆ ಒಂದು ನಿರ್ಧಾರ ತೆಗೆದುಕೋಬೇಕಾಗುವಾಗ ಸಾಕಷ್ಟು ಸಾಧಕ ಬಾಧಕಗಳು ಯೋಚನೆ ಮಾಡಿರ್ತಾರೆ. ಏನೂ ಇಲ್ಲ, ಬರೀ ವದಂತಿಗಳು. ಯಾಕಂದರೆ ಕಳೆದ 5-6 ತಿಂಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ನಾಯಕತ್ವ ಬದಲಾವಣೆ ಬಗ್ಗೆ, ಅಥವಾ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ, ಅಥವಾ KPCC ಅಧ್ಯಕ್ಷರ ಆಯ್ಕೆ ಬಗ್ಗೆ. ಈ ಯಾವ ವಿಚಾರಗಳು ಚರ್ಚೆ ಆಗಿಲ್ಲ. ನಾವು ರಾಜ್ಯಸಭೆಗೆ ಚುನಾವಣೆಗೆ ಅಭ್ಯರ್ಥಿಗಳು ಯಾರನ್ನು ಹಾಕಬೇಕು ಅನ್ನೋದು, ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳನ್ನ ಯಾರನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಅದನ್ನು ಬೇರೆ ರಾಜ್ಯಗಳೊಟ್ಟಿಗೆ ನಾವು ಅನೌನ್ಸ್ ಮಾಡುವಾಗ ಕರ್ನಾಟಕದ್ದು ಆಗ್ತದೆ. ಇದು ಅವರ ಅಧಿಕೃತವಾಗಿ ನೀಡಿದಂಥ ಹೇಳಿಕೆ. ಆದರೆ ಅಷ್ಟಕ್ಕೆ ಸೀಮಿತ ಆಗಿದ್ರು. ವದಂತಿಗಳನ್ನ ನಿರಾಕರಿಸೋದೇ ಒಂದು ಸ್ಟೇಟ್ಮೆಂಟ್ ಆಗಿದ್ದರೆ, ಬೆಳಿಗ್ಗೆ 11:50ಕ್ಕೆ ಆರಂಭ ಆದಂತಹ ಸಭೆಗಳು ಸಂಜೆ 5:35ರವರೆಗೆ ಸತತವಾಗಿ 6 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ನಡೆಸುವಂಥ ಅವಶ್ಯಕತೆ ಏನಿತ್ತು? ಅಂದರೆ ಬಿಯಾಂಡ್ ದಟ್ ಏನೋ ಆಗಿದೆ ಅನ್ನೋದು 100% ಕನ್ಫರ್ಮ್. ಆದರೆ ನಾನು ಪರ್ಟಿಕ್ಯುಲರ್ಗೆ ಒಂದು 2-3 ಅಂಶಗಳನ್ನ ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬೆಳಿಗ್ಗೆ ಕರ್ನಾಟಕ ಭವನದಿಂದ CM ಸಿದ್ದರಾಮಯ್ಯ ಅವರು ಹಾಗೆ DCM DK ಶಿವಕುಮಾರ್ ಅವರು ಇಂದಿರಾ ಭವನಕ್ಕೆ ಹೋಗ್ತಾರೆ. ಅವರಿಗೆ ಅಧಿಕೃತವಾಗಿ ಕರೆಯಿತು 11:15 ಹೊತ್ತಿಗೆ ಬನ್ನಿ ಅನ್ನೋದು. ಸರಿ, ಇವ್ರು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ನಂತರ ಬಂದು ಸೇರ್ಕೊಂಡಿದ್ದು ರಾಹುಲ್ ಗಾಂಧಿ ಅವರು. ಈ 4 ಮಂದಿ ಪ್ರತ್ಯೇಕವಾಗಿ ಸುಮಾರು 1.5ರಿಂದ 2 ಗಂಟೆಗಳ ಕಾಲ ಮಾತನಾಡ್ತಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರನ್ನ ಪ್ರತ್ಯೇಕ ಕೊಠಡಿನಲ್ಲಿ ಕೂರಿಸಿರ್ತಾರೆ. ಇದಾದ ನಂತರ ಆ ಸಭೆಗೆ ಆ 4 ಮಂದಿ ಕೂತ್ಕೊಂಡು ಏನು ಸಭೆ ಮಾಡ್ತಾರೆ, ಆ ಸಭೆಯಿಂದ ರಾಹುಲ್ ಗಾಂಧಿ ಹೊರಗಡೆ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಕರೆಸ್ಕೋತಾರೆ. ಸಿದ್ದರಾಮಯ್ಯನ ಕರೆಸ್ಕೊಂಡು ಏನು ಮಾತನಾಡಿದ್ದಾರೆ. ಬಹುತೇಕ ಈಗ ಇದುವರೆಗೆ ಏನು ಸಾರ್ವಜನಿಕವಾಗಿರ್ಬೋದು, ಪಕ್ಷದಲ್ಲಿರ್ಬೋದು, ಅಥವಾ ಸರ್ಕಾರದ ಮಟ್ಟದಲ್ಲಿರ್ಬೋದು, ಜನಸಾಮಾನ್ಯರಲ್ಲಿ ಏನು ಚರ್ಚೆ ಆಗ್ತಾಯಿತ್ತು, ಈ ವಿಷಯಗಳೇ ಖಂಡಿತವಾಗಿ ಅಲ್ಲಿ ಅವರಿಬ್ಬರ ಮಧ್ಯೆ ಚರ್ಚೆ ಆಗಿರ್ತದೆ. ಮತ್ತು ನಿರ್ಧಾರವನ್ನು ಪ್ರಕಟಿಸುವಂಥದ್ದು ಬೇರೆ ಬೇರೆ ಕಾರಣಗಳಿಗೆ ವಿಳಂಬ ಆಗಿರ್ಬೋದು, ಆದರೆ ಖಚಿತವಾಗಿ ಚರ್ಚೆ ಆಗಿದೆ. ಇದು ಮತ್ತೆ ಇನ್ನೊಂದು ಅಂಶ ಅಂದರೆ, ಈ ಸಿದ್ದರಾಮಯ್ಯ ಅವರೊಟ್ಟಿಗೆ ಮಾತನಾಡಿದ ನಂತರ ರಾಹುಲ್ ಗಾಂಧಿಯವರು ಮಧ್ಯಾಹ್ನ ಭೋಜನಕ್ಕೆ ಅಂತ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಏನು ಇಲ್ಲಿ ಚರ್ಚೆ ಆಗಿದೆ, ಈ ಎಲ್ಲ ಅಂಶಗಳನ್ನ ಸೋನಿಯಾ ಗಾಂಧಿ ಅವರಿಗೆ 100% ಅವರು ಪಾಸ್ ಮಾಡಿದ್ದಾರೆ. ಅಲ್ಲಿಂದ ಏನೋ ಒಂದು ಮೆಸೇಜ್ ಬಂದಿದೆ ಅವರಿಗೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಅಂದ್ಕೊಂಡಿದೆಯೋ ಅದನ್ನು ಸಾಧಿಸೋದಕ್ಕೆ ಒಂದು ಸ್ಟೇಜ್ ರೆಡಿ ಮಾಡ್ಕೊಂಡಿದೆ. ಇವತ್ತು ಈ ಫೋರಮ್ ರೆಡಿ ಮಾಡ್ಕೊಂಡಿತ್ತು, ಫೋರಮ್ ರೆಡಿ ಇತ್ತು. ಆ ಫೋರಮ್ನಲ್ಲಿ ಆಗಿದಂಥ ಚರ್ಚೆ ಔಟ್ಕಮ್ ಏನು ಅನ್ನೋದನ್ನು ಅಧಿಕೃತವಾಗಿ ಪ್ರಕಟ ಮಾಡಲಿಕ್ಕೆ ಯಾಕೋ ಹಿಂದೇಟು ಹಾಕಿದರು. ಅಂದರೆ ಇದರ ಹಿಂದೆ, ತೆರೆಯ ಹಿಂದೆ ಏನೋ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈ ಬಹಿರಂಗವಾಗಿ ಹೇಳಿಕೆಗಳ ಮುಖಾಂತರ ಇದ್ದಂಥ ಗೊಂದಲ ಇವತ್ತು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರತಿಬಿಂಬ ಆಗಿರಬಹುದಾ ಅನ್ನೋ ಒಂದು ಸಂಶಯಕ್ಕೆ ಎಡೆ ಮಾಡ್ತಾ ಇದೆ. ಯಾಕಂದರೆ ನಾಯಕರ ನಡೆಗಳಿದೆಯಲ್ಲ ಇವತ್ತು. ನಂತರ ಅಲ್ಲಿಂದ ಬಂದ ನಂತರ ಅವರು DK ಶಿವಕುಮಾರ್ ಒಟ್ಟಿಗೆ ಪ್ರತ್ಯೇಕವಾಗಿ ಮಾತನಾಡಿ ಅದ ನಂತರ ಇವರು 4 ಜನ ಮತ್ತೆ ಕೂರ್ತಾರೆ. ರಾಹುಲ್ ಗಾಂಧಿಯವರು, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್, ಖರ್ಗೆ ಅವರು ಮತ್ತೆ ಕೂರ್ತಾರೆ. ಆದರೆ ಮಾಧ್ಯಮದ ಮುಂದೆ ಬಂದು ವೇಣುಗೋಪಾಲ್ ಅವರು ಹೇಳಿಕೆ ಕೊಡ್ತಾರೆ, ನೀವು ಅಂದ್ಕೊಂಡಿರೋದಂಥದ್ದು ಯಾವುದೂ ಆಗಿಲ್ಲ, ಇಲ್ಲಿ ಎಲ್ಲವೂ ವದಂತಿ, ನಾಯಕತ್ವದ ಬಗ್ಗೆ ಚರ್ಚೆನೇ ಆಗಿಲ್ಲ ಅನ್ನೋದು. ಹಾಗಿದ್ದರೆ 2.5-3 ಅವರ್ ನೀವು 4 ಮಂದಿ ಚರ್ಚೆ ಮಾಡ್ತೀರಿ, CM DCMನ ಕೂರ್ಸ್ಕೊಂಡು ಚರ್ಚೆ ಮಾಡ್ತೀರಿ, ಏನು ಚರ್ಚೆ ಮಾಡ್ತೀರಿ ಆಗ? ಸರ್, ಪ್ರಮುಖವಾಗಿ ಚರ್ಚೆ ನಡೆದಿರೋದು ಕ್ಲೋಸ್ ಡೋರ್ ಮೀಟಿಂಗು. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ನಡೆಯುವಂಥ ಯಾವುದೇ ವಿಷಯ ಹೊರಗಡೆ ಹೋಗಬಾರ್ದು ಅನ್ನೋ ಒಂದು ಆಜ್ಞೆಯನ್ನು ಕೊಡ್ತಾರೆ. ಇಷ್ಟು ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಬರೀ ರಾಜ್ಯಸಭಾ ಚುನಾವಣೆ ಬಗ್ಗೆನೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಚರ್ಚೆ ಆಗುತ್ತಾ ಅಂತ? ಈ 4 ಮಂದಿ ವರಿಷ್ಠರು ಯಾರಿದ್ದಾರೆ, ಹೈಕಮಾಂಡ್ ವರಿಷ್ಠರು 4 ಮಂದಿ ಕೂತ್ಕೊಂಡು ಮಾತನಾಡಿದ್ದು 4 ಗೋಡೆಗಳ ಮಧ್ಯೆನೇ.
ಇವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂರಿಸಿ ಮಾತಾಡಿದ್ದು ಅದು 4 ಗೋಡೆಗಳ ಮಧ್ಯೆ. ಅಂದರೆ ಎಲ್ಲವೂ 1-to-1 ಮೀಟಿಂಗ್ಗಳು. ಅಲ್ಲಿ ಏನು ಚರ್ಚೆ ಆಯಿತು ಗೊತ್ತಿಲ್ಲ. ಆದರೆ ಚರ್ಚೆ ಆಗಿರಬಹುದಂಥ ಅಂಶಗಳ ಬಗ್ಗೆ ನಾವು ಯಾಕಂತ ಹೇಳಿದ್ರೆ ನಾವು ಮೊನ್ನೆಯಿಂದ ಏನು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೋ ಈ ವಿಷಯಗಳು ಪ್ರಸ್ತಾಪ ಆಗ್ಬೋದು ಅಂತ 100% ಆ ವಿಷಯಗಳು ಪ್ರಸ್ತಾಪ ಆಗಿರ್ತವೆ. ಆದರೆ ನಾನು ಒಂದು ಇದನ್ನು ಬೇರೆ ಬೇರೆ ಯಾಕಂದರೆ ನಮ್ಮ ಮಾಧ್ಯಮಗಳಿಗೆ ಬೇರೆ ಬೇರೆ ಮೂಲಗಳಿರ್ತವೆ. ಆ ಮೂಲಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಕೆಲವು ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ, ರಾಹುಲ್ ಗಾಂಧಿ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ಎಷ್ಟು ಮಟ್ಟಿಗೆ ಖಚಿತ ಗೊತ್ತಿಲ್ಲ ಸರ್. ಇವತ್ತು ರಿಲೀಸ್ ಆಗಿರೋ ಕೆಲವು ಫೋಟೋಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಸ್ವಲ್ಪ ನಗುಮುಖದಲ್ಲಿರುವಂಥದ್ದು, ಸ್ವಲ್ಪ ಕೋಪವನ್ನು ತೋರಿಸ್ಕೊಳ್ದಲ್ಲಿರುವಂಥ ಒಂದು ವ್ಯಕ್ತಿತ್ವವನ್ನು ಅವ್ರು ಪ್ರದರ್ಶನ ಮಾಡ್ತಾ ಇದ್ದಾರೆ ಆ ಫೋಟೋಗಳಲ್ಲಿ. ಸೊ ಹಾಗಾಗಿ ಯಾರಿಗೆ ಒಲಿಯುತ್ತೆ ಕಾಂಗ್ರೆಸ್ಸು ಹೈಕಮಾಂಡ್ ನಿಲುವು ಅನ್ನೋದು ಈಗ ಸಸ್ಪೆನ್ಸ್ ಅಲ್ಲ. ಸಿದ್ದರಾಮಯ್ಯ ಅವರು ಈಗ ರಾಹುಲ್ ಗಾಂಧಿ ಅವರೊಟ್ಟಿಗೆ ಮಾತನಾಡುವಾಗ ಯಾಕಂತ ಹೇಳಿದ್ರೆ ಅದು ಬಿಫೋರ್ ದಟ್ ಅವರು ನಿನ್ನೆ ರಾತ್ರಿ ಅವರ ಆಪ್ತ ಸಚಿವ ಬಳಗದೊಟ್ಟಿಗೆ ಕರ್ನಾಟಕ ಬಂದಲ್ಲಿ ಚರ್ಚೆ ಮಾಡಿದರು. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಅವರು ಸಚಿವರೊಟ್ಟಿಗೆ ಚರ್ಚೆ ಮಾಡಿದರು. ಅಲ್ಲಿ ಅಷ್ಟು ಚರ್ಚೆ ಮಾಡುವಾಗ ಏನೋ ಒಂದು, ಯಾಕಂದರೆ ರಾಹುಲ್ ಗಾಂಧಿ ಅವರೊಟ್ಟಿಗೆ ಒಂದು ಸಭೆಗೆ ಹೋಗಬೇಕಾದ್ರೆ ಸಾಕಷ್ಟು ಪ್ರಿಪ್ರೇಷನ್ಸ್ ಇರ್ತದೆ ಮತ್ತು ಏನು ಮಾತನಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡೇ ಅವರು ಹೋಗಿರ್ತಾರೆ. ಹಾಗಾಗಿ ಅಲ್ಲಿ ಏನು ಚರ್ಚೆ ಆಗಿದೆ, ಸಚಿವರ ಸಮ್ಮುಖದಲ್ಲಿ ಏನು ಚರ್ಚೆ ಆಗಿದೆ, ನಾವು ಏನಲ್ಲಿ ಪ್ರಸ್ತಾಪ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು ಆ ವಿಷಯಗಳನ್ನ 100ಕ್ಕೆ 100 ಭಾಗ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅವ್ರ ರಿಯಾಕ್ಷನ್ ಏನಿತ್ತು ಅನ್ನೋದು ಗೊತ್ತಿಲ್ಲ. ಆದರೆ ಅವರು ಪ್ರಮುಖವಾಗಿ ಎಲ್ಲೋ ಒಂದು ಕಡೆಗೆ ನಾವು ಈಗ ಬರುವಂಥ ನಾವು ನಿನ್ನೆ ಚರ್ಚೆ ಮಾಡಿದಾಗೆ ಚುನಾವಣೆಗಳ ವರ್ಷ ಇದು. ನಾವು ಎಲ್ಲೋ ಒಂದು ಕಡೆಗೆ ನೀವು ನಾಯಕತ್ವಕ್ಕೆ ಡಿಸ್ಟರ್ಬ್ ಮಾಡಿದ್ರು ಅಥವಾ ಮತ್ತೊಂದು ಏನಾಗುತ್ತೆ ಬೇರೆ ಬೇರೆ ರೀತಿಯ ವಿದ್ಯಮಾನಗಳಿಗೆ ಅವಕಾಶ ಮಾಡಿಕೊಟ್ರೆ ನಾಳೆ ಪಕ್ಷದ ಮೇಲೆ ವೋಟ್ ಬ್ಯಾಂಕ್ ಮೇಲೆ ಅಹಿಂದ ವೋಟ್ ಬ್ಯಾಂಕ್ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಗೆ ವಿರುದ್ಧವಾಗಿ ನಿಲ್ಲಬಹುದಾ, ಈ ಅಹಿಂದ ಅಸ್ತ್ರನ ಪ್ರಯೋಗ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಮಾತನಾಡುವಾಗ ರಾಹುಲ್ ಗಾಂಧಿ ಅವರ ಹತ್ರ ಏನು ಸರ್ಕಾರ ರಚನೆ ಆಗೋ ವೇಳೆ ನಾವು ಏನೊಂದು ಅಲಿಖಿತ ಒಪ್ಪಂದ ಆಗಿತ್ತು, ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಬೇರೆ ರೀತಿಯ ಪರಿಣಾಮಗಳಾಗ್ತದೆ, ನನಗೆ ಯಾವುದೇ ರೀತಿಯ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನನ್ನ ಬೇಡಿಕೆ ಇದೆ, ನೀವು ಅದನ್ನು ಒಪ್ಕೊಂಡಿದ್ರಿ 2.5 ವರ್ಷದ ನಂತರ, ಆದರೆ ಇವತ್ತು ಆಗಿಲ್ಲ ಅದು. ಹಾಗಾಗಿ ನನಗೆ DCM ಹುದ್ದೆನೂ ಬೇಡ, ಯಾವ ಸಚಿವನೂ ಬೇಡ, ನಾನು ಶಾಸಕನಾಗಿ ಕಾರ್ಯಕರ್ತನಾಗಿ ಉಳಿತೀನಿ ಅನ್ನೋ ಒಂದು ಮೆಸೇಜನ್ನು ಸ್ವಲ್ಪ ಕಠಿಣವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರೊಟ್ಟಿಗೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಈ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಒಟ್ಟಿಗೆ ಮಾತನಾಡಿದಂಥ ದಾಟಿ ಮತ್ತು ಕೊಟ್ಟಂಥ ಸಂದೇಶ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂಥ ದಾಟಿ ಮತ್ತು ಅವರು ಕೊಟ್ಟಿರುವಂಥ ಸಂದೇಶ ಎರಡೂ ಎಲ್ಲ ಒಂದು ಕಡೆಗೆ ತದ್ವಿರುದ್ಧವಾಗಿ ಇದೆ. ಅಂದರೆ ಯಾವುದೇ ಒಂದು ನಿರ್ಣಯನ ಹೈಕಮಾಂಡ್ ತೆಗೆದುಕೊಳ್ಳೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಅವರ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ರೆಡಿಮೇಡ್ ಸ್ಟೇಟ್ಮೆಂಟ್ನ ಹೊರಗಡೆ ಬಂದು ಮಾಧ್ಯಮಕ್ಕೆ ಹೇಳಿದರು ಅಂತಲೇ ಹೇಳ್ಬೋದು. ಈಗ 4ರಲ್ಲಿ ಮತ್ತೊಂದು ಅನ್ನೋ ಹಾಗೆ ಇದು ಕೂಡ ನಿರೀಕ್ಷೆಯನ್ನು ಹುಸಿ ಮಾಡುವಂಥ ಪ್ರಯತ್ನ ಆಗಿದೆ. ಇದಾದ ಮೇಲೂ ಕೂಡ ಏನಾದರೂ ಸರ್ಪ್ರೈಸು ಬೆಳವಣಿಗೆಗಳು ಅಥವಾ ದಿಢೀರ್ ಅಂತ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳಿದಾವ? ಅಲ್ಲ, ಅಂದರೆ ಅದನ್ನು ಹೇಳೋದಕ್ಕೆ ಯಾವುದನ್ನು ಒಂದು ರಾಷ್ಟ್ರೀಯ ಪಕ್ಷ ಒಂದು ಸರ್ಕಾರ ಮತ್ತು ಪಕ್ಷ ಎರಡನ್ನೂ ಉಳಿಸ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ನಿರ್ಧಾರ ಪ್ರಕಟಿಸಬೇಕಾಗ್ತದೆ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ ಮಟ್ಟಿಗೆ ಅತಿ ದೊಡ್ಡ ಅಧಿಕಾರದಲ್ಲಿರುವಂಥ ರಾಜ್ಯ ದಕ್ಷಿಣ ಭಾರತದಲ್ಲಿ, ಅದನ್ನು ಉಳಿಸ್ಕೊಳ್ಳೇಬೇಕು. ಹಾಗಾಗಿ ಇವತ್ತು ಚರ್ಚೆ ಆದಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನೇರವಾಗಿ ಏನೋ ಒಂದು ಇಲ್ಲ, ನಾಳೆ ಸಿದ್ದರಾಮಯ್ಯ ಅವರು ನಾಯಕತ್ವ ಕೆಳಗಡೆ ಇಳಿದು ಡಿ ಕೆ ಶಿವಕುಮಾರನ್ನು CM ಮಾಡ್ತೀವಿ ಅನ್ನೋ ಆ ಒಂದು ಏನು ಹಾರ್ಶ್ ಸ್ಟೆಪ್ಪಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಹೈಕಮಾಂಡ್ಗೆ ಅದು ಅರಿವಿದೆ. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಈಸ್ ನಾಟ್ ಎ ಸ್ಮಾಲ್ ಲೀಡರ್, ಹಿ ಈಸ್ ಮಾಸ್ ಲೀಡರ್. ಅವರ ವೋಟ್ ಬ್ಯಾಂಕ್ ಏನು, ಅವರ ಪ್ರಭಾವ ಏನು, ಅವರ ನಾಯಕತ್ವ ಏನು, ಎಲ್ಲವೂ ಪಕ್ಷಕ್ಕೆ ಮಾಹಿತಿ ಇರ್ತದೆ. ಹಾಗೆ ಡಿ ಕೆ ಶಿವಕುಮಾರ್ ಇಲ್ಲ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಕೂಡ ಒಳ್ಳೆ ಸಂಘಟಕ ಹೌದು, ಎಲ್ಲ ರೀತಿಯ ಇದನ್ನು ಮೊಬಿಲೈಸ್ ಮಾಡೋವಂಥ ಸಾಮರ್ಥ್ಯ ಇದೆ. ಜೊತೆಗೆ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಅವ್ರದ್ದು 100% ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಇವರು ಯಾವುದೇ ಡಿಸಿಷನ್ ತೆಗೆದುಕೊಂಡ್ರು ಇದು ಎಲ್ಲ ಒಂದು ಕಡೆ ಅಡ್ವರ್ಸ್ ಆಗ್ತದಾ ಪಾರ್ಟಿಗೆ ಅಥವಾ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತದಾ, ನಾಳೆ ಜನಾಭಿಪ್ರಾಯ ಹೇಗೆ ಬರ್ಬೋದು ಏನೋ, ಇನ್ನು ಈ ಎಲ್ಲ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಯಾವುದೇ ನಿರ್ಧಾರ ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರಬಹುದು ಹೈಕಮಾಂಡ್. ಹಾಗಾಗಿನೇ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರು ಎಲ್ಲ ವದಂತಿಗಳನ್ನು ನಿರಾಕರಿಸಿ ನಾಯಕತ್ವದ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋದನ್ನು ಒಂದು ರೆಡಿಮೇಡ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆದರೆ ಇದು ಅಂತ್ಯ ಅಲ್ಲ, ಇದು ಆರಂಭ. ಯಾಕಂತ ಹೇಳಿದರೆ ಹೈಕಮಾಂಡ್ ಎರಡೂ ನಾಯಕರನ್ನು ಒಟ್ಟಿಗೆ ಕೂರಿಸಿ ಮಾತನಾಡಿಲ್ಲ, ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಅವರಿಬ್ಬರನ್ನ ಒಟ್ಟಿಗೆ ಕೂರಿಸಿ ಮತ್ತೊಮ್ಮೆ ಹೈಕಮಾಂಡ್ ಮತ್ತೊಂದು ಕ್ರೂಷಿಯಲ್ ಮೀಟಿಂಗ್ ಮಾಡಬಹುದಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಅದರ ನಂತರ ಏನು ನಿರ್ಧಾರ ತೆಗೆದುಕೊಂಡು, ಈಗ ಸದ್ಯಕ್ಕೆ ಅವರಿಗೆ ರಾಜ್ಯಸಭಾ ಚುನಾವಣೆ ಇದೆ, ಜೊತೆಗೆ ಇವತ್ತು ವಿಧಾನ ಪರಿಷತ್ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟ ಆಗಿದೆ, ಜೂನ್ 18ಕ್ಕೆ ಅದಾಗ್ತದೆ. ಹಾಗಾಗಿ
ಒಂದು ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದೆಯಾ ಹೈಕಮಾಂಡ್ ಅಂತಲೂ ಅನ್ನಿಸ್ತಾ ಇದೆ ಇವತ್ತು ನೋಡಿ. ಎಸ್ ಸರ್, ಈಗ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನಡುವೆ ಮಾತುಕತೆ ಆಗಿರ್ಬೋದು. ಇದ್ರ ಹೊರಗಡೆ ಒಂದಷ್ಟು ಜನ ಕಾಯ್ತಾ ಇದ್ರು ಸರ್, ಸಚಿವ ಸಂಪುಟ ಪುನಾರಚನೆ ಆಗ್ಬೋದು, ನಮಗೊಂದು ಸಚಿವ ಸ್ಥಾನ ಸಿಗ್ಬೋದು ಅನ್ನೋದು. ಅವ್ರಿಗೆಲ್ಲ ಏನಾದರೂ ಒಂದು ಗುಡ್ ನ್ಯೂಸ್ ಸಿಗೋವಂಥ ಸಾಧ್ಯತೆಗಳಿದಾವ ಈ ಟೈಮಲ್ಲಿ? ಅಲ್ಲ, ಅಂದರೆ ನಾಯಕತ್ವ ಬದಲಾವಣೆ ಆಗುವಂಥದ್ದನ್ನ ಸಾಮಾನ್ಯಕ್ಕೆ ಬಹುತೇಕ ನಂಬಿರಲಿಲ್ಲ. ಏನೋ ಒಂದು ಬ್ಯಾಲೆನ್ಸ್ ಆಗುವುದು. ಆದರೆ ಸಚಿವ ಸಂಪುಟ ಪುನರ್ರಚನೆಗೆ ಖಂಡಿತವಾಗಿ ಹೈಕಮಾಂಡ್ ಅವಕಾಶ ಮಾಡಿಕೊಡ್ತಾ ಇದೆ. ಯಾಕಂದರೆ ನಾಯಕರಲ್ಲೂ ಇತ್ತು, ಆಕಾಂಕ್ಷಿಗಳಲ್ಲೂ ಇತ್ತು, ಪಕ್ಷದ ಕಾರ್ಯಕರ್ತರ ವಲಯದಲ್ಲೂ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಬಾರಿ ಹಾಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ 6 ತಿಂಗಳಿಂದ ಸಚಿವ ಸಂಪುಟ ಆಗಬೇಕು, ಪುನರ್ರಚನೆ ಆಗಬೇಕು ಅನ್ನೋ ಚರ್ಚೆ ಆದರೂ ಅದಕ್ಕೆ ಇನ್ನೂ ಮುಹೂರ್ತ ಕೂಡಿ ಬಂದಿರಲಿಲ್ಲ. ಈಗ ಹಾಗೇ ಆಗುತ್ತೆ ಈ ಬಾರಿ ಅಂತ ಅಂದ್ಕೊಂಡಿದ್ರು. ಆದರೆ ಯಾಕೋ ಹೈಕಮಾಂಡ್ ಆ ವಿಷಯದಲ್ಲೂ ಸ್ವಲ್ಪ ಹಿಂದೆಟಕ್ಕೆ. ಯಾಕಂತೇಳಿದ್ರೆ ಈ ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಅನ್ನೋದಿದೆಯಲ್ಲ, ಇದೊಂದು ರೀತಿಯಲ್ಲಿ ಜೇನುಗೂಡಿಗೆ ಕಲ್ಲು ಹಾಕದಂಗೆ. ಗೊತ್ತಿಲ್ಲ, ಯಾಕಂದರೆ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳ ದೊಡ್ಡ ಪಟ್ಟಿನೇ ಇದೆ. 33 ಮಂದಿ ಮಂತ್ರಿಗಳಾಗಬೇಕಾದ್ರೆ ಹೆಚ್ಚು ಕಮ್ಮಿ ಅವರಲ್ಲಿ ಬಹುತೇಕ ಎಲ್ಲ ನಾಯಕರು ನನಗೆ ಅರ್ಹತೆ ಇದೆ, ನನಗೆ ವಿಶ್ವಾಸ ಇದೆ. ಅಲ್ಲ, ಹೌದು, ಅದೇ ರೀತಿಯಲ್ಲಿದೆ. ಯಾಕಂದರೆ ಹಿರಿಯ ನಾಯಕರು ಇರುವಂಥ ಪಕ್ಷ, ಜೊತೆಗೆ ಸೀನಿಯರ್ 3-4 ಬಾರಿ ಗೆದ್ದಿರುವಂಥವ್ರು, ಮತ್ತು ಬೇರೆ ಬೇರೆ ಕಾರಣಕ್ಕೆ ಪ್ರಾದೇಶಿಕವಾಗಿ ಗುರುತಿಸ್ಕೊಳ್ಳುವಂಥವ್ರು, ಜಾತಿ ಮೇಲೆ ಗುರುತಿಸ್ಕೊಳ್ಳುವಂಥವ್ರು, ಬೇರೆ ಬೇರೆ ರೀತಿಯ ಪ್ರಭಾವಗಳಿರ್ತವೆ. ಹಾಗಾಗಿ ನಾವು ಸಚಿವಾಕಾಂಕ್ಷಿಗಳು ಡೆಲ್ಲಿನಲ್ಲಿ ನೆಂದೇನೆ ಹೋಗಿ ಠಿಕಾಣಿ ಹೊಡಿದ್ರು, ಹಾಗೇ ಬಿಡ್ತದೆ. ಈ ಸರಿ ನಮ್ಮ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಡ್ತದೆ ಸಂಪುಟ ಪುನರ್ರಚನೆಗೆ ಅಂತ ಹೇಳಿದ್ರು. ಆದರೆ ಆಗಲಿಲ್ಲ. ಅದು ಒಂದು ಕಡೆಗೆ ಅವರಿಗೆ ನಿರಾಸೆ ಆಗಿದೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ನಾಯಕತ್ವದ ವಿಷಯನೇ ಪ್ರಮುಖವಾಗಿ ಎತ್ಕೊಂಡು ಹೋಗಿದ್ದಂಥದ್ದು, ಅವರಿಗೂ ಯಾವುದೇ ರೀತಿಯ ಒಂದು ಅಶ್ಯೂರೆನ್ಸ್ ಹೈಕಮಾಂಡಿಂದ ಸಿಕ್ಕಿಲ್ಲ, ಮೇಲ್ನೋಟಕ್ಕೆ ಸಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಅವ್ರಿಗೂ ನಿರಾಸೆ ಇದೆ. ಎಲ್ಲೋ ಒಂದು ಕಡೆಗೆ ಸಿದ್ದರಾಮಯ್ಯ ಈ ಒಂದು ನಡೆನಲ್ಲಿ ಮತ್ತೊಮ್ಮೆ ಪ್ರಬಲವಾಗಿ ಕುರ್ಚಿನ ಉಳಿಸ್ಕೊಂಡ್ರ ಅನ್ನೋ ಒಂದು ಇದು ಎದುರಾಗ್ತದೆ. ಯಾಕಂತೇಳಿದರೆ ನೋಡಿ, ನಾಯಕತ್ವ ಬದಲಾವಣೆ ಇದ್ದಿರ್ಬೋದು, ಅಥವಾ ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಅಥವಾ KPCC ಬೇರೆ ಬೇರೆ ಇಶ್ಯೂಗಳು, ಎಲ್ಲ ವಿಷಯಗಳಲ್ಲೂ ಯಾವುದೂ ನಿರ್ಧಾರಕ್ಕೆ ಬರಲಿಕ್ಕಾಗಿಲ್ಲ. ಹಾಗಾಗಿ ಯಥಾಸ್ಥಿತಿ ಮುಂದುವರಿಕೆ ಅನ್ನೋದು ಒಂದು ಮೆಸೇಜನ್ನು ಇವತ್ತು ಹೈಕಮಾಂಡ್ ರವಾನೆ ಮಾಡಿದೆ. ಹಾಗಾಗಿ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್. ಡಿ ಕೆ ಶಿವಕುಮಾರ್ ಆಲ್ಸೋ ಈಗ ಇರುವಂಥ ಅವರು DCM ಆಗಿರ್ತಾರೆ, ಜಲಸಂಪನ್ಮೂಲ ಖಾತೆ ಸಚಿವರಾಗಿರ್ತಾರೆ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಾರೆ, KPCC ಅಧ್ಯಕ್ಷರೂ ಆಗಿರ್ತಾರೆ. ಆದರೆ ಇವೆಲ್ಲವೂ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇಲ್ಲ. ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಬೀಸೋದೊಣ್ಣೆಯಿಂದ ಪಾರಾಗಿದೆ ಅಂತ ಹೇಳ್ಬೋದು. ಬಟ್ ಆದರೂ ನಾಯಕರಲ್ಲಿ, ಸಚಿವಾಕಾಂಕ್ಷಿಗಳಲ್ಲಿ ಇನ್ನೂ ಕುತೂಹಲ, ಗೊಂದಲ ಹಾಗೇ ಇದೆ. ಸೊ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಯಾವುದು ಕೂಡ ಗೆಸ್ ಮಾಡೋದು ಕಷ್ಟ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸೊ ಕ್ಷಣದ ಮಾಹಿತಿಗಾಗಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ನ ನೋಡ್ತಾ ಇರಿ. ಧನ್ಯವಾದಗಳು.